ರಾಷ್ಟ್ರಮಟ್ಟದಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನ ಮುಕ್ತಾಯವಾಗಿದ್ದು ಈ ಬಾರಿಯ ಅಧಿವೇಶನ ಕೇಂದ್ರ ಸರ್ಕಾರದ ಪಾಲಿಗೆ, ಅದರಲ್ಲೂ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಪಾಲಿಗೆ ಮರೆಯಲಾರದ ಕಹಿ ನೆನಪು. ಅಧಿಕಾರಕ್ಕೇರಿದ ಈ 12 ವರ್ಷಗಳಲ್ಲಿ ಎಂದೂ ಅನುಭವಿಸಿರದ ಮುಜುಗರ ಮತ್ತು ಹಿನ್ನಡೆ ಈ ಅಧಿವೇಶನದ ಸಮಯದಲ್ಲಾಯಿತು ಮತ್ತು ಮುಖವನ್ನು ತೋರಿಸೋಕ್ಕಾಗದೆ ಸಂಸತ್ತಿಗೆ ಬರದೆ ತಪ್ಪಿಸ್ಕೊಂಡು ಓಡಾಡೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದೆಲ್ಲದರ ಕ್ರೆಡಿಟ್ ನೇರವಾಗಿ ಹೋಗೋದು ಸಿಜೆಪಿಗೆ ಮತ್ತು ಆ ಹೋರಾಟವನ್ನು ಸಂಸತ್ತಿನಲ್ಲಿ ಮುಂದುವರಿಸಿದ ವಿರೋಧ ಪಕ್ಷಗಳಿಗೆ. ವಿದ್ಯಾರ್ಥಿಗಳ ಮೇಲಿನ ಬಲ ಪ್ರಯೋಗಕ್ಕೆ ಗೃಹ ಮಂತ್ರಿ ಅಮಿತ್ ಶಾ ಸದನಕ್ಕೆ ಬಂದು ಉತ್ತರ ಕೊಡಬೇಕು ಅನ್ನುವ ಅಜೆಂಡಾದೊಂದಿಗೆ ಇಡೀ ಸದನದಲ್ಲಿ ಹೋರಾಟ ನಡೆಸಿದ ವಿಪಕ್ಷ ಅಮಿತ್ ಶಾ ಸದನಕ್ಕೆ ಬರದೆ ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋ ಮಟ್ಟಿಗೆ ಹೋರಾಟವನ್ನ ನಡೆಸಿತು. ಈ ನಡುವೆ ಪರೀಕ್ಷಾ ಅಕ್ರಮ ತಿದ್ದುಪಡಿ ಮಸೂದೆ, ವಂದೇ ಮಾತರಂ ಸೇರಿದಂತೆ ಹಲವು ಮಸೂದೆಗಳು ಚರ್ಚೆನೇ ಇಲ್ಲದೆ ಕೆಲವೇ ನಿಮಿಷಗಳಲ್ಲಿ ಅಂಗೀಕಾರ ಆದವು. ಗದ್ದಲವನ್ನ ಇಟ್ಕೊಂಡು ಈ ಬಾರಿ ಸ್ಪೀಕರ್ ಓಂ ಬಿರ್ಲಾ ಸಂಸದರನ್ನ ಹೊರಹಾಕೋದಕ್ಕೂ ಆಗಲಿಲ್ಲ. ಅಮಿತ್ ಶಾ ಬಂದು ಉತ್ತರ ಕೊಡೋಕ್ಕಾಗಲಿಲ್ಲ. ಪ್ರಧಾನಿ ತಮ್ಮ ಎಂದಿನ ಚುನಾವಣಾ ಭಾಷಣವನ್ನ ಬಿಗಿಯೋದಕ್ಕೂ ಸಾಧ್ಯ ಆಗಲಿಲ್ಲ. ಒಟ್ಟಾರೆಯಾಗಿ ಸದನ ಆಡಳಿತ ಪಕ್ಷದ ಕೈ ತಪ್ಪಿತ್ತು. ಅಧಿವೇಶನದ ಆರಂಭದ ದಿನ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಈ ಸ್ಥಿತಿ ನಿರ್ಮಾಣ ಆಗಿತ್ತು.